ಮಾಜಿ ಸಚಿವ ಪ್ರಭು ಚವ್ಹಾಣ್ ಅವರ ಕುಟುಂಬಕ್ಕೆ ಸ್ತ್ರೀ ಕಂಟಕ ಎದುರಾಗ್ಬಿಟ್ಟಿದೆ. ಕಾರಣ ಅವರ ಪುತ್ರನ ವಿರುದ್ಧ ಒಬ್ಬ ಯುವತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನನ್ನ ನಂಬಿಸಿ ಲೈಂಗಿಕವಾಗಿ ಬಳಸಿಕೊಂಡು ನಂತರ ಮದುವೆ ಆಗಲ್ಲ ಅಂತ ಮೋಸ ಮಾಡಿದ್ದಾರೆ. ಕುಟುಂಬಸ್ಥರೇ ಒಪ್ಕೊಂಡು ನಿಶ್ಚಿತಾರ್ಥ ಮಾಡಿದ್ರು, ಬಟ್ ಮದುವೆಗೆ ಮುನ್ನ ಕೂಡ ನನಗೆ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ. ನ್ಯಾಯ ಬೇಕು ಅಂತ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ್ದಾರೆ. ಪ್ರಭು ಚವ್ಹಾಣ್ ಪುತ್ರನ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಆ ಮೂಲಕ ಕೇಳಲು ಸಿಗ್ತಾ ಇದೆ. ಚವ್ಹಾಣ್ ಕುಟುಂಬದ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ನೀಡಲಾಗಿದೆಯಂತೆ. ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ್ದಾರೆ ಸಂತ್ರಸ್ತೆಯ ಕುಟುಂಬಸ್ಥರು. ನಮ್ಮ ಕುಟುಂಬದಿಂದ ತಪ್ಪಾಗಿಲ್ಲ ಅಂತಿದ್ದಾರೆ ಪ್ರಭು ಚವ್ಹಾಣ್ ಕುಟುಂಬದವರು. ಮಾಜಿ ಸಂಸದ ಭಗವಂತ್ ಖೂಬಾ ಪಾತ್ರದ ಬಗ್ಗೆ ಕೂಡ ಅಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ರಾಜಕೀಯ ತಳಕು, ನನ್ನನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಇದು ಷಡ್ಯಂತ್ರ ಅಂತ ಪ್ರಭು ಚವ್ಹಾಣ್ ಆರೋಪ ಮಾಡಿಬಿಟ್ರು. ರಾಜ್ಯ ಬಿಜೆಪಿ ಘಟಕದಿಂದ ಉಭಯ ನಾಯಕರಿಗೆ ಸೂಚನೆ ಕೂಡ ನೀಡಲಾಗಿದೆಯಂತೆ. ನಿಮ್ಮ ಜಿಲ್ಲೆಯ ಸಮಸ್ಯೆಗಳನ್ನ ನೀವೇ ಬಗೆಹರಿಸಿಕೊಳ್ಳಿ, ವೈಯಕ್ತಿಕ ಸಮಸ್ಯೆ ದೊಡ್ಡದು ಮಾಡ್ಕೊಳ್ಬೇಡಿ ಅಂತ ಹೇಳಿದ್ದಾರಂತೆ. ಇದು ಗಮನಿಸಬೇಕಾಗಿರುವ ವಿಚಾರ. ಸಮಸ್ಯೆ ದೊಡ್ಡದು ಮಾಡಿಕೊಂಡು ಪಕ್ಷಕ್ಕೆ ಡ್ಯಾಮೇಜ್ ತರಬೇಡಿ. ದಯವಿಟ್ಟು ನಿಮ್ಮಲ್ಲಿರೋ ವೈಯಕ್ತಿಕ ದ್ವೇಷಗಳನ್ನ ನೀವೇ ಬಗೆಹರಿಸ್ಕೊಳ್ಬೇಕು. ಸಂತ್ರಸ್ತೆ ಕುಟುಂಬದ ಜೊತೆಗೆ ಮಾತನಾಡಿ ಎಲ್ಲವನ್ನ ಕೂಡ ಬಗೆಹರಿಸಿಕೊಳ್ಳಿ ಅಂತ ರಾಜ್ಯ ಬಿಜೆಪಿ ನಾಯಕರು ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ರಾಜಕೀಯ ದ್ವೇಷ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬಂತು ಅಂತ ಬಹುತೇಕರು ಪ್ರಶ್ನೆ ಮಾಡಬಹುದು. ಬಟ್ ನಿಮಗೆಲ್ಲ ಈ ಹಿಂದಿನ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಆಗಿರುವಂತಹ ಬೆಳವಣಿಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾಗಳಾಗೋಯ್ತು ಅಂದ್ರೆ, ಆ ಕ್ಷೇತ್ರದಲ್ಲಿ ಪ್ರಭು ಚವ್ಹಾಣ್ ಅವರು ವರಿಷ್ಠರು ಬಂದಂತಹ ಸಂದರ್ಭದಲ್ಲಿ ಕಾಲಿಗೆ ಎಗರುತ್ತಾರೆ. ಕಾಲಿಗೆ ಎಗರಿ ಯಾವುದೇ ಕಾರಣಕ್ಕೂ ಕೂಡ ಭಗವಂತ್ ಖೂಬಾ ಅವ್ರಿಗೆ ಟಿಕೆಟ್ ಕೊಡ್ಲೇಬಾರ್ದು, ಅವ್ರಿಗೆ ಟಿಕೆಟ್ ಸಿಗ್ಲೇಬಾರ್ದು ಅನ್ನೋ ಕಾರಣಕ್ಕೆ ಹೋರಾಟಗಳನ್ನ ಮಾಡಿದವರು, ಧ್ವನಿ ಎತ್ತಿದವರು, ವರಿಷ್ಠರು ಬಂದಾಗ ಕಾಲಿಗೆ ಎರಗಿ ಮನವಿ ಮಾಡ್ಕೊಳ್ಳೋ ಮಟ್ಟಿಗೆ ಅಷ್ಟರ ಮಟ್ಟಿಗೆ ಅಸಮಾಧಾನ ಇತ್ತು. ಭಗವಂತ್ ಖೂಬಾ ಅವ್ರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಅದೆಲ್ಲ ಹೈಡ್ರಾಮಾ ಪಕ್ಕಕ್ಕಿಡಿ. ಆನಂತರ ಭಗವಂತ್ ಖೂಬಾ ಅವ್ರಿಗೆ ಅನಿವಾರ್ಯವಾಗಿ ವರಿಷ್ಠರು ಟಿಕೆಟ್ ಕೊಟ್ಟೇ ಬಿಟ್ರು, ಬಟ್ ಸೋತಿದ್ದಾರೆ. ಬಟ್ ರಾಜಕೀಯವಾಗಿ ಅದೆಲ್ಲ ದ್ವೇಷವನ್ನ ಈ ಮೂಲಕ ನನ್ನ ಮೇಲೆ ತೀರಿಸ್ಕೊಳ್ತಿದ್ದಾರೆ ಅಂತ ಪ್ರಭು ಚವ್ಹಾಣ್ ಆರೋಪ ಮಾಡ್ತಿದ್ದಾರೆ. ಪ್ರಭು ಚವ್ಹಾಣ್ ನೇಚರಿನಿದೆ. ಪ್ರಭು ಚವ್ಹಾಣ್ ಜನರಿಗೆ ಯಾವ ತರ ನೋಡ್ತಾರೆ, ಪ್ರಭು ಚವ್ಹಾಣ್ ಮಹಾಜನತಾಗೆ ದೇವರ ತರ ನೋಡ್ತಾರೆ, ಜನರಿಗೆ ಗೊತ್ತಿದೆ. ಆದ್ರೆ ಕೆಲವು ಜನ ನಮ್ಮ ಚಿಟ್ಟು ಬರ್ರಿ ಕೆಲವು ನಮ್ದೇ ಜನ ಪ್ರಭು ಚವ್ಹಾಣ್ಗೆ ಬರ್ಬಾದ್ ಮಾಡಬೇಕು, ಪ್ರಭು ಚವ್ಹಾಣ್ಗೆ ಡ್ಯಾಮೇಜ್ ಮಾಡಬೇಕು, ಅದಕ್ಕಾಗಿ ಬೇರೆ ಬೇರೆ ಗಂಡು ಹಚ್ಚಿಸಿ ಈ ಎಲ್ಲ ಮಾಡಿದ್ದಾರೆ. ನಾವು ತಮ್ಮದು ಎಲ್ಲರಿಗೆ ಹೇಳಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ. ನಿನ್ನೆ ಇಂದು ಪತ್ರಿಕಾದಲ್ಲಿ ನೋಡಿದೀವಿ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ರಾಜಕೀಯ ದ್ವೇಷ ಅದು ವೈಯಕ್ತಿಕ ದ್ವೇಷವಾಗಿ ಕನ್ವರ್ಟ್ ಆಗಿದೆಯಾ ಈ ಪ್ರಕರಣದಲ್ಲಿ ಅನ್ನೋದು ಪ್ರಶ್ನೆ. ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ? ಶ್ರುತಿ, ಬೀದರಲ್ಲಿ ಸೃಷ್ಟಿಯಾಗಿರುವಂತಹ ಈ ಒಂದು ಘಟನೆ ಈಗ ಮಹಿಳಾ ಆಯೋಗಕ್ಕೂ ಕೂಡ ಬಂದಿದೆ. ಅದೇ ರೀತಿ ಮಹಿಳಾ ಆಯೋಗದ ಸೂಚನೆ ಅಂತ ನಿನ್ನೆ SP ಅವರು ಸಂತ್ರಸ್ತೆ ಆಗುವವರು ಕುಟುಂಬದವರನ್ನ ಕರೆದು ನಿನ್ನೆ ದೂರನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಈ ನಡುವೆ ಪ್ರಭು ಚವ್ಹಾಣ್ ಅವರು ಆರೋಪ ಮಾಡ್ತಾ ಇರುವಂತದ್ದು ಯಾವುದೇ ಬೇರೆ ಪಕ್ಷದ ಶಾಸಕರು, ಮಾಜಿ ಶಾಸಕರು ಹಾಗೂ ಸಂಸದರ ವಿರುದ್ಧ ಅಲ್ಲ, ಅವರದ್ದೇ ಕ್ಷೇತ್ರದ ಮಾಜಿ ಸಂಸದರಾಗಿದ್ದಂತಹ ಕೇಂದ್ರ ಮಾಜಿ ಸಚಿವರಾದಂತಹ ಮಹಮ್ಮದ್ ಖೂಬಾ ಅವರ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಖೂಬಾ ಮತ್ತೆ ಇವ್ರ ನಡುವೆ ಕಳೆದ ಒಂದು ದಶಕದಿಂದಲೂ ಕೂಡ ರಾಜಕೀಯ ವೈರುಧ್ಯಗಳು ಇದಾವೆ. ಬೀದರಲ್ಲಿ ಖೂಬಾ ಅವರು ಇವ್ರ ವಿರುದ್ಧ ರಾಜಕಾರಣ ಮಾಡಿದ್ರಂತ, ಇವರು ಲೋಕಸಭಾ ಚುನಾವಣೆಯಲ್ಲಿ ಖೂಬಾ ಅವರನ್ನ ಸೋಲಿಸೋದಕ್ಕೆ ಪ್ರಯತ್ನ ಪಟ್ಟರು ಅನ್ನುವಂತಹ ಆರೋಪ ಮತ್ತೆ ಪ್ರತ್ಯಾರೋಪಗಳಿದಾವೆ. ಇದು ರಾಜ್ಯ ಬಿಜೆಪಿ ಘಟಕದವರೆಗೂ ಕೂಡ ದೂರು ಬಂದಿತ್ತು. ಅದಾದ ಬಳಿಕ ರಾಷ್ಟ್ರೀಯ ಮಟ್ಟದ ಬಿಜೆಪಿ ನಾಯಕರ ವರಿಷ್ಠ ಗಮನಕ್ಕೂ ಕೂಡ ತರುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಆದ್ರೆ ನಿನ್ನ ಏಕಾಏಕಿ ಯಾವಾಗ ವೈಯಕ್ತಿಕ ಕುಟುಂಬದ ಒಂದು ಪ್ರಕರಣ SP ಠಾಣೆವರೆಗೂ ಹೋಯ್ತು, ಮಹಿಳಾ ಆಯೋಗದವರೆಗೂ ಬಂತು, ಆ ಸಂದರ್ಭದಲ್ಲಿ ಈ ಪ್ರಕರಣದ ಹಿಂದೆ ಇರುವಂತವರು ವಿರೋಧ ಪಕ್ಷದವರಲ್ಲ, ನಮ್ಮದೇ ಪಕ್ಷದ ನಾಯಕರುಗಳು ಇದ್ದಾರೆ ಅನ್ನುವಂತ ಒಂದು ಆರೋಪವನ್ನು ಮಾಡಿರೋದ್ರಿಂದ ಈ ಇಬ್ಬರ ನಾಯಕರುಗಳ ಬೀದರ್ ಸಮಸ್ಯೆಯನ್ನ ಬಗೆಹರಿಸುವ ಸಲುವಾಗಿ ಹಿಂದೆ ಹಲವು ನಾಯಕರುಗಳು ಅಲ್ಲಿಗೆ ಹೋದ್ರೂ ಕೂಡ ಆ ಸಮಸ್ಯೆ ಬಗೆಹರಿದಿಲ್ಲ. ಆದ್ರೆ ರಾಜ್ಯಾದ್ಯಂತ ಈ ವಿಚಾರ ಚರ್ಚೆ ಆಗ್ತಾ ಇರೋದ್ರಿಂದ ಸಹಜವಾಗಿ ಬಿಜೆಪಿಗೆ ಮುಜುಗರ ತರಿಸಿರುವಂತದ್ದು ನಿಜ. ಈ ಹಿನ್ನೆಲೆಯಲ್ಲಿ ನಿನ್ನೆ ರಾಜ್ಯ ಬಿಜೆಪಿ ಘಟಕದಿಂದ ಚವ್ಹಾಣ್ ಅವ್ರಿಗೂ ಕೂಡ
ದೂರವಾಣಿಗೆ ಕರೆಗಳು ಹೋಗಿದ್ದಾವೆ. ಕರೆಗಳು ಹೋಗಿ ಈ ಸಂಬಂಧ ನಿಮ್ಮ ಕುಟುಂಬದ ವೈಯಕ್ತಿಕ ವಿಚಾರಗಳಲ್ಲಿ ತಲೆ ಹಾಕೋದಿಲ್ಲ, ಆದ್ರೆ ವೈಯಕ್ತಿಕ ವಿಚಾರಗಳು ನಿಮ್ಮ ನಡುವೆ, ನಿಮ್ಮ ರಾಜಕೀಯಕ್ಕೆ, ನಿಮ್ಮ ಮತ್ತೆ ಮಾಜಿ ಸಂಸದರ ರಾಜಕೀಯಕ್ಕೆ ಸಮಸ್ಯೆಗಳಾಗಬಾರ್ದು. ನಿಮ್ಮಿಬ್ಬರ ನಡುವೆ ಇರುವಂತಹ ಸಮಸ್ಯೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು. ವಿಪಕ್ಷಗಳು ಅಂದ್ರೆ ಕಾಂಗ್ರೆಸ್ ಇದನ್ನ ಅಸ್ತ್ರವನ್ನಾಗಿ ಬಳಸ್ಕೊಳ್ಳೋದಕ್ಕೂ ಮೊದಲೇ ಎಚ್ಚೆತ್ಕೊಳ್ಳಿ, ಇಬ್ರು ಕೂಡ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆ ಮಹಿಳಾ ಆಯೋಗಕ್ಕೆ ಈ ದೂರು ಬಂದ ಬಳಿಕ ಬಿಜೆಪಿಯ ನಾಯಕರು ಕೂಡ ಭಗವಂತ್ ಖೂಬಾ ಹಾಗೂ ಚೌಹಾಣ್ ಇಬ್ಬರಿಗೂ ಕೂಡ ಈ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿರುವಂತದ್ದು. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.